ಚಿಂತವಾಗಿ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ ಮನಸ್ಸಬದ್ಧರು. ಒಂದು ಸಮಾಜದ ಬಗ್ಗೆ ಚಿಂತನೆ ಎಂ ತಿಪ್ಪೇಸ್ವಾಮಿ ಸಾಹೇಬರು ಮತ್ತೆ ಲಕ್ಷ್ಮಣ ದಾಸ್ ಅವರು ಹಾಗೆ ನಾರಾಯಣ ಸಾಹೇಬರು ಎಲ್ಲ ಗಣ್ಯಾತಿ ಗಣ್ಯರು ಫೋಟೋಗೆ ಆಸೀನರಾಗಿರುವಂತಹ ಹಿರಿಯರು ಒಂದು ಹಾಡು ಬೆಳಗ್ಗೆ ಶಿವಪ್ರಸಾದ್ ಬರೆದಿದ್ದು ಇವತ್ತೇನಾಗಿದೆ ಅದು ನಾಡಗೀತೆ ಬಂದಿದೆ. ನಾಡಗೀತೆ ಎಲ್ಲ ಕಡೆಗೂ ಹಾಡ್ತಾರೆ ಹಾಡನ್ನ. ಆ ಹಾಡು ಹಾಡಿದ್ರೆ ಸದೋದಿಲ್ಲ. ಯಾವುದೇ ಹುಡುಗರನ್ನ ಈಗಿನ ಹುಡುಗರನ್ನ ಕರ್ಕೊಳ್ಳಿ, ಅವರೆಲ್ಲರೂ ಕೂಡ ಈ ಮಕ್ಕಳು ಇವೆಲ್ಲ ಸಾಲಮನ್ನಾ ಸದಾ ಬೆಳಿಗ್ಗೆ ಜ್ಞಾಪಿಸ್ಕೋಬೇಕು. ಶಾಲೆಗೆ ಹೋಗುವಾಗ ಒಂದು ಮರ ನೋಡಿದ್ರೆ ಸಾಲಮನ್ನಾ ಜ್ಞಾಪಕ ಬರಬೇಕು, ಒಂದು ಗಿಡ ನೋಡಿದ್ರೆ ಸಾಲಮನ್ನಾ ಜ್ಞಾಪಕ ಬರಬೇಕು. ಕಡೆ ನಿಮಗೆ ಯಾವ ಮರಿಬೇಡಿ ಸಾಲಮನ್ನಾ ದಯವಿಟ್ಟು ನಿಮ್ಮ ಬದುಕಿನಲ್ಲಿ ಅವರನ್ನ ಆವಾಹನೆ ಮಾಡಿಕೊಳ್ಳಿ. ಬಂದಂತ ಮಹಿಳೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಮಟ್ಟಕ್ಕೆ ಬೆಳೆದಂತಹ ಒಬ್ಬ ಧೀರೋದಾತಿ ಅಂತ ಸಂದರ್ಭದಲ್ಲಿ ಹೇಳಿ ಅವರ ಸಾಧನೆಗೆ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಭಾರತ ಸರ್ಕಾರದ ನೀಡುವಂತಹ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಕರ್ನಾಟಕ ಸರ್ಕಾರದಲ್ಲಿ ಅವರನ್ನ ಪರಿಸರ ರಾಯಭಾರಿಯನ್ನಾಗಿ ಕರ್ನಾಟಕ ಸರ್ಕಾರ ನೇಮಿಸಿ ಒಂದು ಸಚಿವ ಸಂಪುಟ ಅಂದರೆ ರಾಜ್ಯ ಸಚಿವ ಸಂಪುಟ ಸ್ಥಾನದ ಒಂದು ಸಂಪುಟ ದರ್ಜೆಯ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಗೌರವಿಸಿತ್ತು. ಬೆಂಗಳೂರು ಮತ್ತು ಬಾಂಬೆ ಕಲ್ಕತ್ತಾದಲ್ಲಿ ಆಕ್ಸಿಜನ್ ಬಾಗಿಲನ್ನು ಮಾಡಿದ್ದಾರೆ. ಅಂದ್ರೆ ಗಾಳಿಯನ್ನ ಕುಡಿಯಕ್ಕಾಗಿ ದುಡ್ಡು ಕೊಟ್ಟು ನಾವು ಗಾಳಿಯನ್ನು ಕುಡಿತಿದ್ದೇವೆ. ಆದ್ರೆ ಇಲ್ಲಿ ಸಾಲುಮರದ ಏನು ನಮ್ಮ ತಿಮ್ಮಕ್ಕನವರಿದ್ರು ಅವ್ರ ಗಿಡಗಳನ್ನ ನೆಟ್ಟು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಒಳ್ಳೆಯ ಗಾಳಿಯನ್ನ ಶುದ್ಧವಾದ ಗಾಳಿಯನ್ನ ನೀಡಿದ್ದಾರೆ. ಅವರು ವೃಕ್ಷ ಮಾತೆ ಅಂತಂದ್ರೆ ತಪ್ಪಲಾರ್ದು. ಅದೇ ತರ ನಾವೆಲ್ಲರೂ ಕೂಡ ವೃಕ್ಷಗಳನ್ನ ಹೆಚ್ಚೆಚ್ಚು ಬೆಳೆದು ಈ ನಮ್ಮ ಸಮಾಜಕ್ಕೆ ಮತ್ತು ಪ್ರಾಣಿ ಪಶು ಪಕ್ಷಿಗಳಿಗೆ ಮತ್ತು ಜನರಿಗೆ ಒಳ್ಳೆಯ ಗಾಳಿಯನ್ನ ಒಳ್ಳೆಯ ನಾವೇನು ಕೊಡ್ತೇವೆ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗಿ ಅವ್ರು ಏನ್ ನಮ್ಗೆ ಹಾಕೊಂಡಿರ್ತಾರೆ ಅವರಿಗೆ ಋಣ ತೀರಿಸೋದು ಯಾವಾಗ ನಾವು ಗಿಡ ನೆಡದಾಗ